ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 10/9/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ನಿಮ್ಮನ್ನು ವಜ್ರ ಸಮಾನ ಮಾಡುತ್ತಿದ್ದಾರೆ ಅಂದ ಮೇಲೆ ಎಂದೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಸಂಶಯ ಬರಬಾರದು. ಸಂಶಯ ಬುದ್ಧಿ ಉಳ್ಳವರಾಗುವುದು ಅಂದರೆ ತಮಗೆ ತಾವೇ ನಷ್ಟವನ್ನು ಮಾಡಿಕೊಳ್ಳುವುದಾಗಿದೆ. ಇಂದಿನ ಪ್ರಶ್ನೆಯಾಗಿದೆ, ಮನುಷ್ಯರಿಂದ ದೇವತೆ ಆಗುವಂತಹ ಈ ಶಿಕ್ಷಣದಲ್ಲಿ ಪಾಸ್ ಆಗುವುದಕ್ಕೋಸ್ಕರ ಮುಖ್ಯ ಆಧಾರ ಏನಾಗಿದೆ? ಉತ್ತರ, ನಿಶ್ಚಯವೇ ಮುಖ್ಯ ಆಧಾರ ಆಗಿದೆ. ನಿಶ್ಚಯ ಬುದ್ಧಿ ಉಳ್ಳವರಾಗುವಂತಹ ಸಾಹಸ ಇರಬೇಕು. ಮಾಯೆ ಇದೇ ಸಾಹಸವನ್ನೇ ಕಟ್ ಮಾಡುತ್ತದೆ. ಅಂದರೆ ಮಾಯೆ ಈ ಧೈರ್ಯವನ್ನು ಸಮಾಪ್ತಿ ಮಾಡುತ್ತದೆ, ಸಂಶಯ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತದೆ. ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ಒಂದು ವೇಳೆ ಶಿಕ್ಷಣದ ಬಗ್ಗೆ ಸಂಶಯ ಬಂದರೆ ಅಥವಾ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಸರ್ವಶ್ರೇಷ್ಠ ಟೀಚರ್ನ ಬಗ್ಗೆ ಸಂಶಯ ಬಂದರೆ ಸ್ವಯಂಗೂ ನೀವು ನಷ್ಟವನ್ನು ಮಾಡಿಕೊಳ್ಳುತ್ತೀರಾ ಮತ್ತು ಅನ್ಯರಿಗೂ ಕೂಡ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತೀರಾ. ಇಂದಿನ ಗೀತೆಯಾಗಿದೆ, ನೀವು ಪ್ರೀತಿಯ ಸಾಗರ ಆಗಿದ್ದೀರಾ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಶಿವ ತಂದೆ ತಿಳಿಸುತ್ತಿದ್ದಾರೆ, ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ನೀವು ಪ್ರೀತಿಯ ಸಾಗರ ಆಗಿದ್ದೀರಾ ಎಂದು ಮಹಿಮೆಯನ್ನು ಮಾಡುತ್ತೀರಾ. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಜ್ಞಾನದ ಸಾಗರ ತಂದೆ ಒಬ್ಬರೇ ಆಗಿದ್ದಾರೆ. ಇನ್ನು ಉಳಿದವರಿಗೆ ಅಜ್ಞಾನಿಗಳು ಎಂದು ಕರೆಯಲಾಗುತ್ತದೆ. ಏಕೆಂದರೆ ಜ್ಞಾನ ಮತ್ತು ಅಜ್ಞಾನದ ಆಟ ಈ ಆಟ ಆಗಿದೆ. ಜ್ಞಾನ ಪರಂಪಿತ ಪರಮಾತ್ಮ ತಂದೆಯ ಬಳಿ ಇದೆ. ಈ ಜ್ಞಾನದ ಮೂಲಕ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ. ಯಾರೋ ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ. ಜಗತ್ತಂತೂ ಅವಿನಾಶಿಯಾಗಿದೆ. ಕೇವಲ ಹಳೆಯ ಜಗತ್ತನ್ನು ಪರಿವರ್ತನೆ ಮಾಡಿ ಹೊಸ ಜಗತ್ತನ್ನು ನಿರ್ಮಾಣ ಮಾಡಲಾಗುತ್ತದೆ. ಪ್ರಳಯ ಆಗುತ್ತದೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ. ಎಂದೂ ಈ ಸಂಪೂರ್ಣ ಜಗತ್ತಿನ ವಿನಾಶ ಆಗುವುದಿಲ್ಲ. ಜಗತ್ತು ಹಳೆಯದಾಗಿದೆ. ಇದೇ ಜಗತ್ತು ಪರಿವರ್ತನೆಯಾಗಿ ಹೊಸ ಜಗತ್ತು ಆಗುತ್ತಿದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಇದೇ ಮನೆ ಹಳೆಯ ಮನೆಯಾಗಿದೆ. ಈ ಹಳೆಯ ಮನೆಯಲ್ಲಿ ನೀವು ಕುಳಿತಿದ್ದೀರಾ. ನಿಮಗೆ ಗೊತ್ತಿದೆ, ನಾವು ಹೊಸ ಮನೆಗೆ ಹೋಗುತ್ತೇವೆ. ಹೇಗೆ ಹಳೆಯ ದೆಹಲಿ ಇದೆ, ಈಗ ಹಳೆಯ ದೆಹಲಿಯನ್ನು ಸಮಾಪ್ತಿ ಮಾಡಬೇಕು. ಅದರ ಬದಲು ಹೊಸ ದೆಹಲಿಯನ್ನು ನಿರ್ಮಾಣ ಮಾಡಬೇಕು. ಅಂದ ಮೇಲೆ ಹೊಸ ದೆಹಲಿ ಹೇಗೆ ನಿರ್ಮಾಣ ಆಗುತ್ತದೆ? ಮೊದಲು ಹೊಸ ದೆಹಲಿಯಲ್ಲಿ ಅಂದರೆ ಹೊಸ ಜಗತ್ತಿನಲ್ಲಿ ಇರುವುದಕ್ಕೋಸ್ಕರ ಯೋಗ್ಯರಾಗಬೇಕು. ಹೊಸ ಜಗತ್ತಿನಲ್ಲಿ ಸರ್ವಗುಣ ಸಂಪನ್ನರಾದಂತಹ ದೇವತೆಗಳು ಇರುತ್ತಾರೆ. ಸರ್ವಗುಣ ಸಂಪನ್ನರಾಗುವುದೇ ಮಕ್ಕಳಾದ ನಿಮ್ಮ ಗುರಿ ಉದ್ದೇಶ ಆಗಿದೆ. ಪಾಠಶಾಲೆಯಲ್ಲಿ ಗುರಿ ಉದ್ದೇಶ ಅಂತೂ ಇರುತ್ತದೆ. ಶಿಕ್ಷಣವನ್ನು ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ, ನಾನು ಸರ್ಜನ್ ಆಗುತ್ತೇನೆ, ನಾನು ವಕೀಲ ಆಗುತ್ತೇನೆ ಎಂದು. ಈಗ ನಿಮಗೆ ಗೊತ್ತಿದೆ, ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ನಾವೀಗ ಇಲ್ಲಿಗೆ ಬಂದಿದ್ದೇವೆ. ಪಾಠಶಾಲೆಯಲ್ಲಿ ಗುರಿ ಉದ್ದೇಶ ಇರುತ್ತದೆ. ಗುರಿ ಮತ್ತು ಉದ್ದೇಶ ಇರದೇ ಇದ್ದರೆ ಯಾರು ಪಾಠಶಾಲೆಗೆ ಹೋಗಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ಆದರೆ ಇದು ಅದ್ಭುತವಾದ ಪಾಠಶಾಲೆಯಾಗಿದೆ. ಈ ಪಾಠಶಾಲೆಯ ಗುರಿ ಉದ್ದೇಶವನ್ನು ಅರ್ಥ ಮಾಡಿಕೊಂಡಿದ್ದರೂ ಕೂಡ, ಶಿಕ್ಷಣವನ್ನು ಕಲಿಯುತ್ತಿದ್ದರೂ ಕೂಡ ಪುನಃ ಅನೇಕರು ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ. ಅನೇಕರು ತಿಳಿದುಕೊಳ್ಳುತ್ತಾರೆ ಇದು ತಪ್ಪು ಶಿಕ್ಷಣ ಆಗಿದೆ ಎಂದು. ಇಲ್ಲಿ ಗುರಿ ಉದ್ದೇಶವೇ ಇಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಗುರಿ ಉದ್ದೇಶ ಇರದೇ ಇರಲು ಎಂದೂ ಸಾಧ್ಯ ಇಲ್ಲ. ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಪರಮಾತ್ಮ ತಂದೆಯ ಬಗ್ಗೆ ಸಂಶಯ ಬರುತ್ತದೆ. ಆ ಲೌಕಿಕ ಶಿಕ್ಷಣದಲ್ಲಿ ಯಾರಿಗಾದರೂ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಆಗದೇ ಇದ್ದರೆ ಅವರು ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ. ಅಥವಾ ಶಿಕ್ಷಣವನ್ನು ಕಲಿಯಲು ಅವರ ಬಳಿ ಹಣ ಇರದೇ ಇದ್ದರೆ ಅವರು ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ. ಅಥವಾ ಶಿಕ್ಷಣವನ್ನು ಕಲಿಯುವಂತಹ ಧೈರ್ಯ ಅಥವಾ ಸಾಹಸ ಇರದೇ ಇದ್ದರೆ ಶಿಕ್ಷಣವನ್ನು ಕಲಿಯುವುದನ್ನು ಬಿಡುತ್ತಾರೆ. ಆದರೆ ಆ ವಿದ್ಯಾರ್ಥಿಗಳು ವಕೀಲರಾಗುವಂತಹ ಶಿಕ್ಷಣವೇ ತಪ್ಪು ಎಂದು ಎಂದೂ ಹೇಳುವುದಿಲ್ಲ. ಅಥವಾ ನಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಟೀಚರೇ ತಪ್ಪಾಗಿದ್ದಾರೆ ಅಂದರೆ ಅವರು ತಪ್ಪು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಎಂದೂ ಹೇಳುವುದಿಲ್ಲ. ಇಲ್ಲಿ ಈ ಜ್ಞಾನ ಮಾರ್ಗದಲ್ಲಿ ಮನುಷ್ಯರ ಬುದ್ಧಿ ವಿಚಿತ್ರ ಬುದ್ಧಿಯಾಗಿದೆ.
ಶಿಕ್ಷಣದ ಬಗ್ಗೆ ಸಂಶಯ ಬರುತ್ತದೆ. ಶಿಕ್ಷಣದ ಬಗ್ಗೆ ಸಂಶಯ ಬಂದಾಗ ಈ ಶಿಕ್ಷಣವೇ ತಪ್ಪಾಗಿದೆ ಎಂದು ಹೇಳುತ್ತಾರೆ. ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುವುದಿಲ್ಲ. ಇಲ್ಲಿ ರಾಜ್ಯದಾನಿ ಮುಂತಾದದ್ದು ಯಾವುದೂ ಕೂಡ ಸಿಗುವುದಿಲ್ಲ. ಇದೆಲ್ಲ ಅಸತ್ಯ ಮಾತು ಎಂದು ಹೇಳುತ್ತಾರೆ. ಈ ರೀತಿ ಅನೇಕ ಮಕ್ಕಳು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಪುನಃ ಶಿಕ್ಷಣವನ್ನು ಕಲಿಯುವುದನ್ನೇ ಬಿಟ್ಟು ಬಿಡುತ್ತಾರೆ. ಯಾರು ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಡುತ್ತಾರೋ ಅವರನ್ನು ಎಲ್ಲರೂ ಕೇಳುತ್ತಾರೆ, ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ನೀವು ಹೇಳುತ್ತಿದ್ದೀರಿ. ಈ ಜ್ಞಾನದ ಶಿಕ್ಷಣದ ಮೂಲಕ ನಾವು ಮನುಷ್ಯರಿಂದ ದೇವತೆ ಆಗುತ್ತೇವೆ ಎಂದು ಹೇಳುತ್ತಿದ್ದೀರಿ. ನಂತರ ಪುನಃ ಏನಾಯಿತು ಎಂದು ಕೇಳುತ್ತಾರೆ. ಆಗ ಯಾರು ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟಿದ್ದಾರೋ ಅವರು ಹೇಳುತ್ತಾರೆ, ಇಲ್ಲ, ಅಲ್ಲಿ ಹೇಳುವ ಎಲ್ಲಾ ಮಾತು ಅಸತ್ಯ ಮಾತಾಗಿದೆ ಎಂದು. ಇಲ್ಲಿಯ ಗುರಿ ಉದ್ದೇಶ ನಮಗೆ ಅರ್ಥ ಆಗುತ್ತಿಲ್ಲ ಎಂದು ಹೇಳುತ್ತಾರೆ. ಕೆಲವರು ನಿಶ್ಚಯ ಬುದ್ಧಿ ಉಳ್ಳವರಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದರು. ಅಂತವರು ಸಂಶಯಕ್ಕೆ ವಶಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಟ್ಟಿದ್ದಾರೆ. ಅವರು ಹೇಗೆ ನಿಶ್ಚಯ ಬುದ್ಧಿ ಉಳ್ಳವರಾದರು? ನಂತರ ಯಾರು ಅವರನ್ನು ಸಂಶಯ ಬುದ್ಧಿ ಉಳ್ಳವರನ್ನಾಗಿ ಮಾಡಿದರು? ನೀವು ಅವರಿಗೆ ಹೇಳುತ್ತೀರಾ, ಒಂದು ವೇಳೆ ಈ ಜ್ಞಾನದ ಶಿಕ್ಷಣವನ್ನು ನೀವು ಕಲಿತಿದ್ದರೆ ನೀವು ಕೂಡ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದಿತ್ತು. ಅನೇಕರು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿರುತ್ತಾರೆ. ವಕೀಲರಾಗುವಂತಹ ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಕೆಲವರು ಅರ್ಧದಲ್ಲೇ ವಕೀಲರಾಗುವಂತಹ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ. ಇನ್ನು ಅವರ ಜೊತೆಗೆ ಶಿಕ್ಷಣವನ್ನು ಕಲಿಯುತ್ತಿರುವಂತಹ ಅನ್ಯ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿತು ವಕೀಲರಾಗಿ ಬಿಡುತ್ತಾರೆ. ಕೆಲವರು ಶಿಕ್ಷಣವನ್ನು ಕಲಿತು ಪಾಸ್ ಆಗುತ್ತಾರೆ, ಕೆಲವರು ಫೇಲ್ ಆಗುತ್ತಾರೆ. ನಂತರ ಪುನಃ ಅವರು ಸ್ವಲ್ಪಿಲ್ಲ ಸ್ವಲ್ಪ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ. ಈ ಜ್ಞಾನದ ಶಿಕ್ಷಣದಲ್ಲಿ ಬಹಳಷ್ಟು ಸಾಹಸ ಇರಬೇಕು. ಇಲ್ಲಿ ಶಿಕ್ಷಣವನ್ನು ಕಲಿಯುವಂತಹ ಧೈರ್ಯ ಬಹಳಷ್ಟು ಇರಬೇಕು. ಇಲ್ಲಿ ನಿಶ್ಚಯ ಬುದ್ಧಿ ಉಳ್ಳವರಾಗುವಂತಹ ಸಾಹಸ ಇರಬೇಕು. ಅಂದರೆ ಒಂದನೆಯದಾಗಿ ನಿಶ್ಚಯ ಬುದ್ಧಿ ಉಳ್ಳವರಾಗುವಂತಹ ಸಾಹಸ ಇರಬೇಕು. ಮಾಯೆ ಹೇಗಿದೆ ಅಂದರೆ ಈಗೀಗ ಮಕ್ಕಳು ನಿಶ್ಚಯ ಬುದ್ಧಿ ಉಳ್ಳವರಾಗಿರುತ್ತಾರೆ. ಈಗೀಗ ಮಾಯೆ ಆ ಮಕ್ಕಳನ್ನು ಸಂಶಯ ಬುದ್ಧಿ ಉಳ್ಳವರನ್ನಾಗಿ ಮಾಡಿಬಿಡುತ್ತದೆ. ಅನೇಕರು ತಂದೆಯ ಬಳಿ ಬರುತ್ತಾರೆ, ಅನೇಕರು ಜ್ಞಾನದ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಬರುತ್ತಾರೆ. ಆದರೆ ಕೆಲವರು ಡಲ್ ಬುದ್ಧಿಯವರಾಗಿರುತ್ತಾರೆ. ನಂಬರ್ ವಾರಾಗಿ ಮಕ್ಕಳು ಪಾಸ್ ಆಗುತ್ತಾರೆ. ಪತ್ರಿಕೆಯಲ್ಲೂ ಕೂಡ ಯಾರು ಪಾಸ್ ಆಗಿದ್ದಾರೆ ಅನ್ನುವ ಲಿಸ್ಟ್ ಬರುತ್ತದೆ. ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ. ಅನೇಕರು ಈ ಜ್ಞಾನದ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಬರುತ್ತಾರೆ. ಕೆಲವರು ಒಳ್ಳೆಯ ಬುದ್ಧಿ ಉಳ್ಳವರಾಗಿರುತ್ತಾರೆ, ಅಂದರೆ ತೀಕ್ಷ್ಣ ಬುದ್ಧಿ ಉಳ್ಳವರಾಗಿರುತ್ತಾರೆ. ಕೆಲವರು ಡಲ್ ಬುದ್ಧಿ ಉಳ್ಳವರಾಗಿರುತ್ತಾರೆ. ಡಲ್ ಬುದ್ಧಿಯವರಾಗುತ್ತಾ ಆಗುತ್ತಾ ನಂತರ ಯಾವುದಾದರೂ ಮಾತಿನಲ್ಲಿ ಸಂಶಯಕ್ಕೆ ವಶಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನೇ ಬಿಟ್ಟು ಬಿಡುತ್ತಾರೆ. ನಂತರ ಯಾರು ಸಂಶಯಕ್ಕೆ ವಶಾಗಿ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟಿದ್ದಾರೋ ಅವರು ಅನ್ಯರಿಗೂ ಕೂಡ ನಷ್ಟವನ್ನು ಮಾಡಿಸುತ್ತಾರೆ. ಸಂಶಯ ಬುದ್ಧಿ ವಿನಶ್ಯಂತಿ ಎಂದು ಕರೆಯಲಾಗುತ್ತದೆ. ಯಾರು ಸಂಶಯಕ್ಕೆ ವಶ ಆಗುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಮಕ್ಕಳಿಗೆ ನಿಶ್ಚಯ ಕೂಡ ಇದೆ. ನಿಶ್ಚಯ ಇದ್ದರೂ ಕೂಡ ಸಂಪೂರ್ಣ ಶಿಕ್ಷಣವನ್ನು ಕಲಿಯುವುದಿಲ್ಲ. ಅಂದ ಮೇಲೆ ಎಲ್ಲರೂ ಪಾಸ್ ಆಗುವುದಿಲ್ಲ. ಕೆಲವರ ಬುದ್ಧಿ ಯಾವುದೇ ಪ್ರಕಾರದಿಂದ ಕೆಲಸವನ್ನು ಮಾಡುವುದಿಲ್ಲ. ಅಂದರೆ ಕೆಲವರ ಬುದ್ಧಿ ಸ್ವಲ್ಪ ಕೂಡ ಕೆಲಸವನ್ನು ಮಾಡುವುದಿಲ್ಲ. ಕೆಲವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲ. ನಾನು ಆತ್ಮ ಆಗಿದ್ದೇನೆ ಅನ್ನುವುದನ್ನೇ ಮರೆತು ಬಿಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮರಾದ ನಿಮಗೆ ನಾನು ಪರಂಪಿತ ಪರಮಾತ್ಮ ತಂದೆ ಆಗಿದ್ದೇನೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಬಂದಿದ್ದಾರೆ. ಕೆಲವರ ಜೀವನದಲ್ಲಿ ಬಹಳಷ್ಟು ವಿಘ್ನಗಳು ಬರುತ್ತದೆ. ವಿಘ್ನಗಳು ಬಂದಾಗ ಅವರಿಗೆ ತಂದೆಯ ಬಗ್ಗೆ ಸಂಶಯ ಬರುತ್ತದೆ. ಸಂಶಯ ಬುದ್ಧಿ ಉಳ್ಳವರಾಗಿ ಹೇಳುತ್ತಾರೆ, ಇಂತಹ ಬ್ರಾಹ್ಮಣಿ ಹೇಳುವಂತಹ ಮಾತಿನಲ್ಲಿ ನಮಗೆ ನಿಶ್ಚಯ ಧಾರಣೆ ಆಗಲು ಸಾಧ್ಯ ಇಲ್ಲ. ಅರೆ, ಬ್ರಾಹ್ಮಣಿ ಹೇಗೆ ಬೇಕಾದರೂ ಇರಬಹುದು, ಆದರೆ ನೀವು ಶಿಕ್ಷಣವನ್ನು ಕಲಿಯಬೇಕು. ಟೀಚರ್ ಚೆನ್ನಾಗಿ ಶಿಕ್ಷಣವನ್ನು ಕಲಿಸದೇ ಇದ್ದರೆ ಈ ಟೀಚರ್ನ ಪದವಿಯಿಂದ ಬಿಡಿಸಬೇಕು ಎಂದು ವಿಚಾರವನ್ನು ಮಾಡುತ್ತಾರೆ. ಆದರೆ ಇಲ್ಲಿ ನೀವಂತೂ ಶಿಕ್ಷಣವನ್ನು ಕಲಿಯಲೇಬೇಕು. ಏಕೆಂದರೆ ಈ ಶಿಕ್ಷಣ ಪರಮಾತ್ಮ ತಂದೆ ಕಲಿಸುತ್ತಿರುವಂತಹ ಶಿಕ್ಷಣ ಆಗಿದೆ. ಶಿಕ್ಷಣವನ್ನು ಕಲಿಸುತ್ತಿರುವಂತವರು
ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ. ಬ್ರಾಹ್ಮಣಿ ಕೂಡ ತಂದೆಯ ಮೂಲಕ ಈ ಜ್ಞಾನವನ್ನು ಕೇಳುತ್ತಿದ್ದಾರೆ. ಅಂದ ಮೇಲೆ ಶಿಕ್ಷಣದ ಕಡೆ ನಿಮಗೆ ಗಮನ ಇರಬೇಕು. ಶಿಕ್ಷಣವನ್ನು ಕಲಿಯದೆ ಪರೀಕ್ಷೆಯಲ್ಲಿ ಪಾಸಾಗಲು ಸಾಧ್ಯ ಇಲ್ಲ. ಆದರೆ ತಂದೆಯ ಬಗ್ಗೆ ನಿಶ್ಚಯವೇ ಕಟ್ಟಾಗಿ ಬಿಡುತ್ತದೆ. ಅಂದರೆ ತಂದೆಯ ಬಗ್ಗೆ ಇರುವ ನಿಶ್ಚಯ ಸಮಾಪ್ತಿಯಾಗುತ್ತದೆ. ನಿಶ್ಚಯ ಸಮಾಪ್ತಿಯಾದಾಗ ಪುನಃ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ. ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಟೀಚರ್ನ ಮೇಲೆ ಸಂಶಯ ಬಂದು ಬಿಡುತ್ತದೆ. ಇವರ ಮೂಲಕ ಇಂತಹ ಪದವಿ ಸಿಗುತ್ತದೆಯೋ ಅಥವಾ ಇಲ್ಲವೋ ಎಂದು ವಿಚಾರವನ್ನು ಮಾಡಿ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ. ಯಾರು ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಡುತ್ತಾರೋ ಅವರು ಅನ್ಯರನ್ನೂ ಕೂಡ ಕೆಡಿಸಿ ಬಿಡುತ್ತಾರೆ. ಪರಮಾತ್ಮ ತಂದೆಯ ಬಗ್ಗೆ ನಿಂದನೆಯನ್ನು ಮಾಡುವ ಕಾರಣ ಸ್ವಯಂಗೆ ಇನ್ನೂ ಜಾಸ್ತಿ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ. ಅವರಿಗೆ ಬಹಳಷ್ಟು ನಷ್ಟ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಂದು ವೇಳೆ ಪರಮಾತ್ಮ ತಂದೆಯ ಬಳಿ ಇದ್ದು ಯಾರಾದರೂ ಪಾಪವನ್ನು ಮಾಡುತ್ತಿದ್ದರೆ ಅವರ ಖಾತೆಯಲ್ಲಿ 100 ಪಟ್ಟು ಪಾಪ ಜಾಸ್ತಿಯಾಗುತ್ತದೆ. ಅಂದರೆ ಅವರು 100 ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಅನೇಕರ ಬುದ್ಧಿಯನ್ನು ಕೆಡಿಸಲು ಒಬ್ಬರು ನಿಮಿತ್ತರಾಗುತ್ತಾರೆ. ಅಂದ ಮೇಲೆ ಅಲ್ಲಿಯವರೆಗೂ ಏನು ಪುಣ್ಯಾತ್ಮರಾಗಿದ್ದರು, ಪುಣ್ಯಾತ್ಮರಾಗಿರುವಂತಹ ಅವರು ಪುನಃ ಪಾಪಾತ್ಮರಾಗಿ ಬಿಡುತ್ತಾರೆ. ಈ ಶಿಕ್ಷಣದ ಮೂಲಕ ನೀವು ಪುಣ್ಯಾತ್ಮರಾಗುತ್ತೀರಾ. ನಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡುವಂತಹ ತಂದೆ ಒಬ್ಬರೇ ಆಗಿದ್ದಾರೆ. ಒಂದು ವೇಳೆ ಯಾರಿಗಾದರೂ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಆಗುತ್ತಿಲ್ಲ ಅಂದರೆ ಅವಶ್ಯವಾಗಿ ಅವರಲ್ಲಿ ಯಾವುದೋ ಒಂದು ಕೊರತೆ ಇದೆ. ಅಂದರೆ ಅವರಲ್ಲಿ ಅಂತಹ ಯಾವುದೋ ಕೆಟ್ಟ ಗುಣ ಇದೆ. ಆದ್ದರಿಂದ ಅವರಿಗೆ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಆಗುತ್ತಿಲ್ಲ ಎಂದು ಅರ್ಥ. ಅಂತವರು ಹೇಳುತ್ತಾರೆ, ಅದೃಷ್ಟದಲ್ಲಿ ಯಾವ ಪದವಿ ಇದೆಯೋ ಅದು ಸಿಗಲಿ, ನಾನು ಏನನ್ನು ಮಾಡಲಿ ಎಂದು ಹೇಳುತ್ತಾರೆ. ಅಂತವರು ಜ್ಞಾನ ಮಾರ್ಗದಿಂದ ಹಾರ್ಟ್ ಫೇಲ್ ಆಗಿ ಬಿಡುತ್ತಾರೆ. ಅಂದರೆ ಅಂತವರಿಗೆ ಈ ಜ್ಞಾನ ಮಾರ್ಗದಲ್ಲಿ ಹಾರ್ಟ್ ಫೇಲ್ ಆಗಿ ಬಿಡುತ್ತದೆ. ಯಾರೆಲ್ಲ ಈ ಜ್ಞಾನ ಮಾರ್ಗಕ್ಕೆ ಬಂದು ಈಶ್ವರ ತಂದೆಯ ಬಳಿ ಮರುಜನ್ಮವನ್ನು ಪಡೆದುಕೊಂಡು ಮರುಜೀವಿಗಳಾಗಿದ್ದರೋ ಅಂತವರು ಪುನಃ ರಾವಣ ರಾಜ್ಯಕ್ಕೆ ಹೋಗಿ ರಾವಣ ರಾಜ್ಯದಲ್ಲಿ ಮರುಜೀವಿಗಳಾಗಿ ಬಿಡುತ್ತಾರೆ. ಅಂತವರು ತಮ್ಮ ಜೀವನವನ್ನು ವಜ್ರ ಸಮಾನವಾಗಿ ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಮನುಷ್ಯರಿಗೆ ಹಾರ್ಟ್ ಫೇಲ್ ಆದರೆ ಅವರು ಹೋಗಿ ಇನ್ನೊಂದು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲಿ ಹಾರ್ಟ್ ಫೇಲ್ ಆದರೆ ಅವರು ಅಸುರಿ ಸಂಪ್ರದಾಯಕ್ಕೆ ಹೋಗುತ್ತಾರೆ. ಇದು ನಿಮ್ಮ ಮರುಜೀವ ಜನ್ಮ ಆಗಿದೆ. ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತೀರಾ. ಆತ್ಮವೇ ತಂದೆಯ ಬಳಿ ಹೋಗುತ್ತದೆ. ಆತ್ಮನಾದ ನಾನು ಈ ಶರೀರದ ಅಭಿಮಾನವನ್ನು ತ್ಯಾಗ ಮಾಡುತ್ತೇನೆ. ಅಂದ ಮೇಲೆ ಇಲ್ಲಿ ನಾವು ಆತ್ಮ ಅಭಿಮಾನಿಗಳಾಗಬೇಕು ಅನ್ನುವುದನ್ನು ನೀವೀಗ ತಿಳಿದುಕೊಂಡಿದ್ದೀರಾ. ನಾನು ಬೇರೆ ಆಗಿದ್ದೇನೆ, ಶರೀರವೇ ಬೇರೆ ಆಗಿದೆ. ಆತ್ಮನಾದ ನಾನೇ ಬೇರೆ ವಸ್ತು ಆಗಿದ್ದೇನೆ, ಈ ಶರೀರವೇ ಬೇರೆ ವಸ್ತು ಆಗಿದೆ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಅಂದ ಮೇಲೆ ಆತ್ಮ ಶರೀರಕ್ಕಿಂತ ಭಿನ್ನವಾದ ವಸ್ತು ಆಗಿದೆ. ಈಗ ನಮಗೆ ಗೊತ್ತಿದೆ, ಆತ್ಮರಾದ ನಾವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ. ಇಲ್ಲಿ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಕಲೆಯನ್ನು ಕಲಿಯಬೇಕು. ಇಲ್ಲಿ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಜಗತ್ತಿನಲ್ಲಿ ಬೇರೆ ಎಲ್ಲೂ ಇಂತಹ ಸತ್ಸಂಗ ಇಲ್ಲ. ಸತ್ಯ ಎಂದು ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ಆ ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ. ಆ ಪರಮಾತ್ಮ ತಂದೆ ಸತ್ಯುಗವನ್ನು ಸ್ಥಾಪನೆ ಮಾಡುತ್ತಾರೆ. ಕಲಿಯುಗದ ಆಯಸ್ಸು ಈಗ ಅವಶ್ಯವಾಗಿ ಪೂರ್ಣ ಆಗಲೇಬೇಕು. ಇಡೀ ಜಗತ್ತಿನ ಚಕ್ರ ಹೇಗೆ ತಿರುಗುತ್ತದೆ? ಈ ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಸಂಪೂರ್ಣ ಜ್ಞಾನ ಸ್ಪಷ್ಟವಾಗಿದೆ. ದೇವತೆಗಳಾಗುವುದಕ್ಕೋಸ್ಕರ ಸಂಗಮ ಯುಗದಲ್ಲಿ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತೇವೆ. ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟರೆ ಪುನಃ ಕಲಿಯುಗಕ್ಕೆ ಹೋಗಿಬಿಡುತ್ತಾರೆ. ಬ್ರಾಹ್ಮಣತನದ ಬಗ್ಗೆ ಸಂಶಯ ಬಂತು ಅಂದರೆ ಅವರು ಶೂದ್ರ ಮನೆತನಕ್ಕೆ ಹೋಗಿ ಸೇರಿಕೊಳ್ಳುತ್ತಾರೆ. ಅಂತವರು ಪುನಃ ದೇವತೆಗಳಾಗಲು ಸಾಧ್ಯ ಇಲ್ಲ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಹೇಗೆ ಸ್ವರ್ಗದ ಸ್ಥಾಪನೆಯ ಫೌಂಡೇಶನ್ ಅನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದು. ಫೌಂಡೇಶನ್ ಸೆರೆಮನಿಯ ನಂತರ ಪುನಃ ಓಪನಿಂಗ್ ಸೆರೆಮನಿ ಕೂಡ ನಡೆಯುತ್ತದೆ. ಇದೆಲ್ಲ ಗುಪ್ತವಾದ ಮಾತಾಗಿದೆ. ಇಲ್ಲಿ ನಿಮಗೆ ಗೊತ್ತಿದೆ, ನಾವು ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ತಯಾರಾಗುತ್ತಿದ್ದೇವೆ. ಸ್ವರ್ಗದಲ್ಲಿ ಪುನಃ ನರಕದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ.
ಅಂತ್ಯದವರೆಗೂ ಈಶ್ವರ ತಂದೆಯ ಮಡಿಲಿನಲ್ಲಿ ಬದುಕಿರುತ್ತೇವೆ ಅಂದ ಮೇಲೆ ಅವಶ್ಯವಾಗಿ ಈ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು. ಅಂತ್ಯದವರೆಗೂ ಈ ಸಂಗಮ ಯುಗದಲ್ಲಿ ಬದುಕಬೇಕು ಅಂದ ಮೇಲೆ ಅವಶ್ಯವಾಗಿ ಶಿಕ್ಷಣವನ್ನು ಕಲಿಯಬೇಕು. ಪತಿತ ಪಾವನ ತಂದೆ ಒಬ್ಬರೇ ಆಗಿದ್ದಾರೆ. ಆ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಇದು ಸಂಗಮ ಯುಗ ಆಗಿದೆ. ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಬರುತ್ತಾರೆ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಮನುಷ್ಯರು ನರನಿಂದ ನಾರಾಯಣ ಆಗುತ್ತಾರೆ ಅನ್ನುವುದನ್ನು ನೀವು ಬರೆಯಬೇಕು. ಇದು ನಮ್ಮ ಈಶ್ವರಿಯ ಜನ್ಮಸಿದ್ಧ ಅಧಿಕಾರ ಆಗಿದೆ ಎಂದು ಬರೆಯಲಾಗಿದೆ. ಪರಮಾತ್ಮ ತಂದೆ ಈಗ ನಿಮಗೆ ದಿವ್ಯ ದೃಷ್ಟಿಯನ್ನು ನೀಡುತ್ತಾರೆ. ಆತ್ಮಕ್ಕೆ ಗೊತ್ತಿದೆ, ಈಗ ನಮ್ಮ 84 ಜನ್ಮದ ಚಕ್ರ ಪೂರ್ಣ ಆಗಿದೆ. ಆತ್ಮರಿಗೆ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಆತ್ಮ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತದೆ. ಬಲೆ ಆತ್ಮ ಬಾರಿ ಬಾರಿಗೂ ದೇಹಾಭಿಮಾನಕ್ಕೆ ವಶ ಆಗುತ್ತದೆ. ಏಕೆಂದರೆ ಅರ್ಧ ಕಲ್ಪದಿಂದ ದೇಹಾಭಿಮಾನಕ್ಕೆ ವಶ ಆಗಿದ್ದೆವು. ಅಂದ ಮೇಲೆ ಈಗ ಆತ್ಮ ಅಭಿಮಾನಿಯಾಗಲು ಸಮಯ ಬೇಕಾಗುತ್ತದೆ. ಇಲ್ಲಿ ಪರಮಾತ್ಮ ತಂದೆ ಕುಳಿತಿದ್ದಾರೆ. ನಮಗೆ ಸಮಯ ಕೂಡ ಸಿಕ್ಕಿದೆ. ಬಲೆ ಬ್ರಹ್ಮನಿಗೆ 100 ವರ್ಷ ಆಯಸ್ಸು ಎಂದು ಹೇಳುತ್ತಾರೆ, ಅಥವಾ ಕಡಿಮೆ ಆಯಸ್ಸು ಕೂಡ ಇರಬಹುದು. ಒಂದು ವೇಳೆ ಈ ಬ್ರಹ್ಮ ತಂದೆ ಹೊರಟು ಹೋದರೆ, ಅಂದರೆ ಬ್ರಹ್ಮ ತಂದೆ ಶರೀರವನ್ನು ತ್ಯಾಗ ಮಾಡಿದರೆ ಸ್ಥಾಪನೆಯ ಕಾರ್ಯ ನಡೆಯಲು ಸಾಧ್ಯ ಇಲ್ಲ ಎಂದು ತಿಳಿದುಕೊಳ್ಳಬೇಡಿ. ಈ ಸೇನೆಯಲ್ಲಿ ಮಕ್ಕಳಾದ ನೀವೆಲ್ಲರೂ ಕುಳಿತಿದ್ದೀರಾ. ಪರಮಾತ್ಮ ತಂದೆ ಮಕ್ಕಳಿಗೆ ಮಂತ್ರವನ್ನೂ ಕೂಡ ನೀಡಿದ್ದಾರೆ. ಮತ್ತು ಈಗ ಇಲ್ಲಿ ನೀವು ಶಿಕ್ಷಣವನ್ನು ಕೂಡ ಕಲಿಯಬೇಕು. ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಈಗ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿರಬೇಕು. ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಎಲ್ಲರ ಮೂಲಕ ವಿಕರ್ಮ ನಡೆದಿದೆ. ಹಳೆಯ ಜಗತ್ತು ಮತ್ತು ಹೊಸ ಜಗತ್ತಿನ ಚಕ್ರದ ಚಿತ್ರ ನಿಮ್ಮ ಸಮ್ಮುಖದಲ್ಲಿ ಇದೆ. ಹಳೆಯ ಜಗತ್ತಾದಂತಹ ರಾವಣ ರಾಜ್ಯದ ಅಂತ್ಯ ಆಗುತ್ತದೆ ಮತ್ತು ಹೊಸ ಜಗತ್ತಾದಂತಹ ಜ್ಞಾನ ಮಾರ್ಗದ ರಾಮರಾಜ್ಯದ ಜೈ ಜೈಕಾರ ಆಗುತ್ತದೆ ಎಂದು ನೀವೀಗ ಬರೆಯಬಹುದು. ಯಾರು ಪೂಜ್ಯರಾಗಿದ್ದರು ಅವರೇ ಪೂಜಾರಿಗಳಾಗಿದ್ದಾರೆ. ಶ್ರೀಕೃಷ್ಣ ಕೂಡ ಪೂಜ್ಯ ಆಗಿದ್ದರು, ಸುಂದರ ಆಗಿದ್ದರು. ನಂತರ ರಾವಣ ರಾಜ್ಯದಲ್ಲಿ ಪೂಜಾರಿಯಾಗಿದ್ದಾರೆ, ಕಪ್ಪಾಗಿದ್ದಾರೆ. ಈ ಜ್ಞಾನವನ್ನು ಅನ್ಯರಿಗೆ ತಿಳಿಸುವುದು ಬಹಳ ಸಹಜ ಆಗಿದೆ. ಮೊಟ್ಟ ಮೊದಲು ಯಾವಾಗ ಪೂಜೆ ಪ್ರಾರಂಭ ಆಗುತ್ತದೆಯೋ ಆಗ ದೊಡ್ಡ ದೊಡ್ಡ ವಜ್ರದ ಲಿಂಗುವನ್ನು ನಿರ್ಮಾಣ ಮಾಡುತ್ತಾರೆ. ಆ ವಜ್ರದ ಲಿಂಗು ಬಹಳಷ್ಟು ಬೆಲೆ ಬಾಳುವಂತದ್ದಾಗಿರುತ್ತದೆ. ಏಕೆಂದರೆ ಪರಮಾತ್ಮ ತಂದೆ ನಮ್ಮನ್ನು ಇಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿದ್ದಾರೆ. ಪರಮಾತ್ಮ ತಂದೆ ಸ್ವಯಂ ವಜ್ರ ಆಗಿದ್ದಾರೆ. ಅಂದ ಮೇಲೆ ಆತ್ಮರನ್ನೂ ಕೂಡ ಪರಮಾತ್ಮ ತಂದೆ ವಜ್ರ ಸಮಾನ ಮಾಡುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಯನ್ನು ವಜ್ರದಲ್ಲಿ ನಿರ್ಮಾಣ ಮಾಡಿ ಇಡಬೇಕು. ವಜ್ರವನ್ನು ಸದಾ ಮಧ್ಯದಲ್ಲೇ ಇಡುತ್ತಾರೆ. ಪುಖರಾಜ್ ಮುಂತಾದ ರತ್ನದ ಜೊತೆಗೆ ವಜ್ರವನ್ನು ಇಡದೇ ಇದ್ದರೆ ಆ ರತ್ನಗಳಿಗೆ ವ್ಯಾಲ್ಯೂ ಇರುವುದಿಲ್ಲ. ಆದ್ದರಿಂದ ನವರತ್ನದಲ್ಲಿ ಮಧ್ಯದಲ್ಲಿ ವಜ್ರವನ್ನು ಇಡಲಾಗುತ್ತದೆ. ವಜ್ರ ಆದಂತಹ ಪರಮಾತ್ಮ ತಂದೆಯ ಮೂಲಕ ಅಷ್ಟರತ್ನ ಆಗುವಂತಹ ಆತ್ಮರು ವಿಜಯ ಮಾಲೆಯ ಮಣಿಗಳಾಗುತ್ತಾರೆ. ಅಂದ ಮೇಲೆ ವಜ್ರಕ್ಕೆ ಎಲ್ಲದಕ್ಕಿಂತ ಜಾಸ್ತಿ ಬೆಲೆ ಇದೆ. ವಜ್ರವನ್ನು ಮಧ್ಯದಲ್ಲಿ ಇಡುತ್ತಾರೆ ಅಂದ ಮೇಲೆ ವಜ್ರಕ್ಕೆ ಎಲ್ಲದಕ್ಕಿಂತ ಜಾಸ್ತಿ ಬೆಲೆ ಇದೆ. ಇನ್ನು ಉಳಿದ ಎಲ್ಲಾ ರತ್ನಗಳು ನಂಬರ್ ವಾರಾಗಿ ಬೆಲೆ ಬಾಳುವಂತಹ ರತ್ನ ಆಗಿರುತ್ತದೆ. ಉಳಿದವರೆಲ್ಲ ನಂಬರ್ ವಾರಾಗಿ ರತ್ನ ಆಗುತ್ತಾರೆ. ನಮ್ಮನ್ನು ಶಿವ ತಂದೆ ರತ್ನವನ್ನಾಗಿ ಮಾಡುತ್ತಾರೆ. ಈ ಎಲ್ಲಾ ಮಾತಿನ ಬಗ್ಗೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾ ಆಶ್ಚರ್ಯವಾಗಿ ಬಾಬಾ ಬಾಬಾ ಎಂದು ಹೇಳುತ್ತಾ ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿ ಬಿಡುತ್ತಾರೆ. ಶಿವ ತಂದೆಗೆ ಬಾಬಾ ಎಂದು ಹೇಳುತ್ತಾರೆ. ಅಂದ ಮೇಲೆ ಎಂದೂ ಕೂಡ ಶಿವ ತಂದೆಯ ಕೈಯನ್ನು ಬಿಡಬಾರದು. ಪುನಃ ಯಾರಾದರೂ ತಂದೆಯ ಕೈಯನ್ನು ಬಿಟ್ಟರೆ ಅವರ ಅದೃಷ್ಟ ಎಂದು ಹೇಳಲಾಗುತ್ತದೆ. ಯಾರ ಅದೃಷ್ಟದಲ್ಲಿ ಜಾಸ್ತಿ ಭಾಗ್ಯ ಇಲ್ಲವೋ ಅವರು ಎಂತಹ ಕಾರ್ಯವನ್ನು ಮಾಡುತ್ತಾರೆ ಅಂದರೆ ಆ ಪಾಪದ ಕಾರ್ಯದ ಮೂಲಕ 100 ಪಟ್ಟು ಶಿಕ್ಷೆ ಜಾಸ್ತಿ ಆಗುತ್ತದೆ. ಪುಣ್ಯಾತ್ಮರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಿ ಮತ್ತೆ ಪುನಃ ಪಾಪವನ್ನು ಮಾಡಿದರೆ 100 ಪಟ್ಟು ಪಾಪ ಅವರ ಖಾತೆಯಲ್ಲಿ ಜಾಸ್ತಿ ಆಗುತ್ತದೆ. ಯಾರು ಪಾಪವನ್ನು ಮಾಡುತ್ತಾರೋ ಅವರು ಜ್ಞಾನ ಮಾರ್ಗದಲ್ಲಿ
ಕುಬ್ಜರಾಗಿ ಬಿಡುತ್ತಾರೆ. ಅಂದರೆ ಅಂತವರು ಜ್ಞಾನ ಮಾರ್ಗದಲ್ಲಿ ಪುನಃ ಸ್ವಯಂನ ವೃದ್ಧಿಯನ್ನು ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. 100 ಪಟ್ಟು ಪಾಪ ಜಾಸ್ತಿಯಾಗುವ ಕಾರಣ ಅವರ ಸ್ಥಿತಿಯನ್ನು ಅವರು ಶ್ರೇಷ್ಠ ಮಾಡಿಕೊಳ್ಳಲು ಅವರಿಗೆ ಸಾಧ್ಯ ಆಗುವುದಿಲ್ಲ. ಪರಮಾತ್ಮ ತಂದೆ ನಮ್ಮನ್ನು ವಜ್ರ ಸಮಾನ ಮಾಡುತ್ತಿದ್ದಾರೆ. ಯಾವ ತಂದೆಯ ಮೂಲಕ ನೀವು ವಜ್ರ ಸಮಾನ ಆಗುತ್ತಿದ್ದೀರೋ ಆ ತಂದೆಯ ಬಗ್ಗೆ ಏಕೆ ಸಂಶಯ ಬುದ್ಧಿ ಉಳ್ಳವರಾಗುತ್ತೀರಾ? ನಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡುತ್ತಿರುವ ಪರಮಾತ್ಮ ತಂದೆಯ ಬಗ್ಗೆ ಎಂದೂ ಸಂಶಯ ಬರಬಾರದು. ಒಂದು ವೇಳೆ ಯಾವುದೋ ಒಂದು ಕಾರಣದಿಂದ ತಂದೆ ಕೈಯನ್ನು ಬಿಟ್ಟರೆ ಅಂತವರಿಗೆ ಮೂರ್ಖರು ಎಂದು ಕರೆಯಲಾಗುತ್ತದೆ. ಎಲ್ಲೇ ಇದ್ದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಆಗ ಶಿಕ್ಷೆಯಿಂದ ನೀವು ಮುಕ್ತ ಆಗುತ್ತೀರಾ. ಪತಿತರಿಂದ ಪಾವನರಾಗುವುದಕ್ಕೋಸ್ಕರ ನೀವು ಇಲ್ಲಿಗೆ ಬಂದಿದ್ದೀರಾ. ಆದರೆ ಹಿಂದೆ ಅಂತಹ ಯಾವುದೋ ಪಾಪದ ಕಾರ್ಯವನ್ನು ಮಾಡಿದ್ದೀರಾ. ಆದ್ದರಿಂದ ಶರೀರದ ಕರ್ಮ ಭೋಗವನ್ನು ಎಷ್ಟೊಂದು ಅನುಭವ ಮಾಡಬೇಕಾಗುತ್ತದೆ. ಈಗ ನೀವು ಅರ್ಧ ಕಲ್ಪಕ್ಕೋಸ್ಕರ ಈ ಕರ್ಮ ಭೋಗದಿಂದ ಮುಕ್ತ ಆಗುತ್ತೀರಾ. ಅಂದ ಮೇಲೆ ಸ್ವಯಂವನ್ನು ನೋಡಿಕೊಳ್ಳಿ. ನಾನು ಎಷ್ಟು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಮತ್ತು ಎಷ್ಟು ಅನ್ಯರ ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು. ಲಕ್ಷ್ಮೀನಾರಾಯಣರ ಚಿತ್ರದ ಮೇಲೆ ವಿಶ್ವದಲ್ಲಿ ಶಾಂತಿಯ ರಾಜ್ಯ ಈಗ ಪುನಃ ಸ್ಥಾಪನೆ ಆಗುತ್ತಿದೆ ಎಂದು ನೀವು ಬರೆಯಬಹುದು. ಲಕ್ಷ್ಮೀನಾರಾಯಣ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ. ಸತ್ಯಯುಗದಲ್ಲಿ 100% ಪವಿತ್ರತೆ, ಸುಖ, ಶಾಂತಿ ಇತ್ತು. ದೇವತೆಗಳ ರಾಜ್ಯದಲ್ಲಿ ಅನ್ಯ ಯಾವ ಧರ್ಮವೂ ಇರುವುದಿಲ್ಲ. ಈಗ ಜಗತ್ತಿನಲ್ಲಿ ಎಷ್ಟೆಲ್ಲಾ ಧರ್ಮ ಇದೆ ಅಂದ ಮೇಲೆ ಆ ಎಲ್ಲಾ ಧರ್ಮಗಳು ಅವಶ್ಯವಾಗಿ ವಿನಾಶ ಆಗಲೇಬೇಕು. ಈ ಜ್ಞಾನದ ಮಾತನ್ನು ತಿಳಿಸುವುದಕ್ಕೋಸ್ಕರ ನಿಮ್ಮ ಬುದ್ಧಿ ವಿಶಾಲ ಬುದ್ಧಿ ಆಗಿರಬೇಕು. ಇಲ್ಲದಿದ್ದರೆ ನಿಮ್ಮ ಸ್ಥಿತಿಗನುಸಾರವಾಗಿ ನೀವು ಜ್ಞಾನವನ್ನು ತಿಳಿಸುತ್ತೀರಾ. ಚಿತ್ರದ ಸಮ್ಮುಖದಲ್ಲಿ ಕುಳಿತಾಗ ಜ್ಞಾನದ ಬಗ್ಗೆ ವಿಚಾರ ನಡೆಯುತ್ತಿರಬೇಕು. ಈಗ ಜ್ಞಾನದ ತಿಳುವಳಿಕೆಯಂತೂ ನಿಮಗೆ ಸಿಕ್ಕಿದೆ. ನೀವೀಗ ಜ್ಞಾನವನ್ನು ತಿಳಿದುಕೊಳ್ಳುತ್ತೀರಾ ಮತ್ತು ಅನ್ಯರಿಗೂ ತಿಳಿಸುತ್ತೀರಾ. ಆದ್ದರಿಂದ ಪರಮಾತ್ಮ ತಂದೆ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡಿಸುತ್ತಿರುತ್ತಾರೆ. ಸ್ವರ್ಗಕ್ಕೆ ಹೋಗುವಂತಹ ಗೇಟ್ ಅಂದರೆ ಗೇಟ್ ವೇ ಟು ಹೆವನ್ ಅನ್ನುವ ಹೆಸರು ಒಳ್ಳೆಯ ಹೆಸರಾಗಿದೆ. ಜಗತ್ತಿನಲ್ಲಿ ದೆಹಲಿಯ ಗೇಟ್ ಇದೆ, ಇಂಡಿಯಾ ಗೇಟ್ ಇದೆ. ಅದೇ ರೀತಿ ಇದು ಪುನಃ ಸ್ವರ್ಗದ ಗೇಟ್ ಆಗಿದೆ. ಈಗ ನೀವು ಸ್ವರ್ಗದ ಗೇಟ್ ಅನ್ನು ತೆರೆಯುತ್ತಿದ್ದೀರಾ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಬಹಳಷ್ಟು ಗೊಂದಲಕ್ಕೊಳಗಾಗುತ್ತಾರೆ. ಮರೆಸುವಂತಹ ಮನೆಯಲ್ಲಿ ಸಿಕ್ಕಿ ಹಾಕಿಕೊಂಡಂತೆ ಭಕ್ತಿ ಮಾರ್ಗದಲ್ಲಿ ಗೊಂದಲಕ್ಕೊಳಗಾಗುತ್ತಾರೆ. ಹೇಗೆ ಬೂಲ್ ಬುಲಯ್ಯ ಅನ್ನುವ ಮನೆಯ ಒಳಗಡೆ ಹೋದರೆ ಮಾರ್ಗ ಸಿಗದೆ ಗೊಂದಲಕ್ಕೊಳಗಾಗುತ್ತಾರೆ. ಅದೇ ರೀತಿ ಭಕ್ತಿ ಮಾರ್ಗದಲ್ಲಿ ಯಾರಿಗೂ ಮಾರ್ಗದ ಬಗ್ಗೆ ಗೊತ್ತಾಗುವುದಿಲ್ಲ. ಒಳಗಡೆ ಸಿಕ್ಕಿ ಹಾಕಿಕೊಂಡು ಬಿಡುತ್ತಾರೆ. ಮಾಯೆಯ ರಾಜ್ಯದಲ್ಲೇ ಎಲ್ಲರೂ ಒಳಗಡೆ ಸಿಕ್ಕಿ ಹಾಕಿಕೊಂಡು ಬಿಡುತ್ತಾರೆ. ಪುನಃ ಪರಮಾತ್ಮ ತಂದೆ ಬಂದು ಈ ಮರೆಯುವಂತಹ ಆಟದಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ. ಕೆಲವರಿಗೆ ಆ ಮರೆಯುವಂತಹ ಮನೆಯಿಂದ ಮುಕ್ತಾಗಿ ಹೊರಗಡೆ ಬರಲು ಮನಸ್ಸೇ ಆಗುವುದಿಲ್ಲ. ಆಗ ತಂದೆ ಕೂಡ ಏನನ್ನು ಮಾಡಲು ಸಾಧ್ಯ? ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಹಾನ್ ಮೂರ್ಖರನ್ನು ನೋಡಬೇಕು ಅಂದರೂ ಕೂಡ ಇಲ್ಲೇ ನೋಡಿ. ಯಾರು ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಡುತ್ತಾರೋ ಅವರಿಗೆ ಮಹಾನ್ ಮೂರ್ಖರು ಎಂದು ಕರೆಯಲಾಗುತ್ತದೆ. ಸಂಶಯ ಬುದ್ಧಿ ಉಳ್ಳವರಾಗಿ ಜನ್ಮ ಜನ್ಮಾಂತರಕ್ಕೋಸ್ಕರ ಸ್ವಯಂನ ಕೊಲೆಯನ್ನು ಮಾಡಿಕೊಳ್ಳುತ್ತಾರೆ, ಅದೃಷ್ಟವನ್ನು ಕೆಡಿಸಿಕೊಳ್ಳುತ್ತಾರೆ. ಈ ರೀತಿ ಆಗುತ್ತಿರುತ್ತದೆ. ಗ್ರಹಚಾರ ಬರುವ ಕಾರಣ ಸುಂದರರಾಗುವ ಬದಲು ಕಪ್ಪಾಗಿ ಬಿಡುತ್ತಾರೆ. ಆತ್ಮ ಗುಪ್ತ ರೂಪದಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದೆ. ಆತ್ಮ ಶರೀರದ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡುತ್ತದೆ. ಆತ್ಮ ಶರೀರ ಇಲ್ಲದೆ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಆತ್ಮ ಎಂದು ತಿಳಿದುಕೊಳ್ಳುವ ಮಾತಿನಲ್ಲೇ ಪರಿಶ್ರಮ ಇದೆ. ಆತ್ಮ ಎಂದು ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗದೇ ಇದ್ದರೆ ಪುನಃ ದೇಹಾಭಿಮಾನಕ್ಕೆ ವಶ ಆಗಿ ಬಿಡುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸರ್ವಶ್ರೇಷ್ಠ ಟೀಚರ್ನ ಶಿಕ್ಷಣ ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುವಂತಹ ಶಿಕ್ಷಣ ಆಗಿದೆ ಅನ್ನುವ ನಿಶ್ಚಯದ ಆಧಾರದಿಂದ ಗಮನವನ್ನು ಕೊಟ್ಟು ಶಿಕ್ಷಣವನ್ನು ಕಲಿಯಬೇಕು. ಶಿಕ್ಷಣವನ್ನು ಕಲಿಸುತ್ತಿರುವಂತಹ
ಟೀಚರ್ ಅನ್ನು ಎಂದೂ ನೋಡಬಾರದು. ಯಾರು ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಅಂತಹ ಬ್ರಾಹ್ಮಣಿಯರನ್ನು ಎಂದೂ ನೋಡಬಾರದು. ಶಿವತಂದೆಯನ್ನು ನೋಡಬೇಕು. ಸೆಕೆಂಡ್ ಪಾಯಿಂಟ್, ಆತ್ಮ ಅಭಿಮಾನಿ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು. ಮರುಜೀವಿಗಳಾಗಿದ್ದೇವೆ ಅಂದ ಮೇಲೆ ಈ ಶರೀರದ ಅಭಿಮಾನವನ್ನು ತ್ಯಾಗ ಮಾಡಬೇಕು. ಪುಣ್ಯಾತ್ಮರಾಗಬೇಕು. ಆದ್ದರಿಂದ ಯಾವುದೇ ಪ್ರಕಾರದ ಪಾಪದ ಕಾರ್ಯವನ್ನು ಮಾಡಬಾರದು. ಇಂದಿನ ವರದಾನ ಆಗಿದೆ. ಸ್ವದರ್ಶನ ಚಕ್ರದ ಸ್ಮೃತಿಯ ಮೂಲಕ ಸದಾ ಸಂಪನ್ನ ಸ್ಥಿತಿಯ ಅನುಭವವನ್ನು ಮಾಡುವಂತಹ, ಸಂಪತ್ತಿನಿಂದ ಸಂಪನ್ನ ಆಗಿ ಮಾಲಾಮಾಲಾಗಿ ಯಾರು ಸದಾ ಸ್ವದರ್ಶನ ಚಕ್ರಧಾರಿಗಳಾಗಿದ್ದಾರೋ ಅವರು ಮಾಯೆಯ ಅನೇಕ ಪ್ರಕಾರದ ಚಕ್ರದಿಂದ ಮುಕ್ತ ಆಗಿ ಇರುತ್ತಾರೆ. ಕೇವಲ ಒಂದು ಸ್ವದರ್ಶನ ಚಕ್ರದ ಮೂಲಕ ಅನೇಕ ಪ್ರಕಾರದ ವ್ಯರ್ಥದ ಚಕ್ರವನ್ನು ಸಮಾಪ್ತಿ ಮಾಡುವಂತವರಾಗಿರುತ್ತಾರೆ. ಒಂದು ಸ್ವದರ್ಶನ ಚಕ್ರ ಮಾಯೆಯನ್ನು ಓಡಿಸುವಂತಹ ಚಕ್ರ ಆಗಿದೆ. ಅವರ ಸಮ್ಮುಖದಲ್ಲಿ ಮಾಯೆ ನಿಲ್ಲಲು ಸಾಧ್ಯ ಇಲ್ಲ. ಸ್ವದರ್ಶನ ಚಕ್ರಧಾರಿ ಮಕ್ಕಳು ಸದಾ ಸಂಪನ್ನ ಆಗಿರುವ ಕಾರಣ ಅಚಲರಾಗಿ ಇರುತ್ತಾರೆ. ಸ್ವಯಂವನ್ನು ಸಂಪನ್ನ ಅಥವಾ ಮಾಲಾಮಾಲ್ ಎಂದು ಅನುಭವ ಮಾಡುತ್ತಾರೆ. ಮಾಯೆ ಅವರನ್ನು ಖಾಲಿ ಮಾಡಲು ಪ್ರಯತ್ನ ಪಡುತ್ತದೆ. ಅಂದರೆ ಅವರ ಬಳಿ ಇರುವ ಸಂಪನ್ನತೆಯನ್ನು ಖಾಲಿ ಮಾಡಲು ಮಾಯೆ ಪ್ರಯತ್ನ ಪಡುತ್ತದೆ. ಆದರೆ ಸದಾ ಅವರು ಎಚ್ಚರಿಕೆಯಿಂದ ಇರುತ್ತಾರೆ. ಜಾಗೃತರಾಗಿ ಇದ್ದು ಸದಾ ಬೆಳಗುವಂತಹ ಜ್ಯೋತಿಯಾಗಿರುತ್ತಾರೆ. ಆದ್ದರಿಂದ ಮಾಯೆ ಅವರನ್ನು ಏನೂ ಮಾಡಲು ಸಾಧ್ಯ ಇಲ್ಲ. ಯಾರ ಬಳಿ ಗಮನ ಅನ್ನುವ ಕಾವಲುಗಾರರು ಜಾಗೃತರಾಗಿ ಇದ್ದಾರೋ ಅವರು ಸದಾ ಸುರಕ್ಷಿತರಾಗಿ ಇರುತ್ತಾರೆ. ಇಂದಿನ ಶ್ಲೋಗನ್ ಆಗಿದೆ, ನಿಮ್ಮ ಮಾತು ಎಷ್ಟು ಸಮರ್ಥ ಆಗಿರಬೇಕು ಅಂದರೆ ಆ ನಿಮ್ಮ ಮಾತಿನಲ್ಲಿ ಶುಭ ಭಾವನೆ ಮತ್ತು ಶ್ರೇಷ್ಠ ಭಾವನೆ ಸಮಾವೇಶ ಆಗಿರಬೇಕು. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ. ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ. ಶಕ್ತಿಶಾಲಿ ನೆನಪಿಗೋಸ್ಕರ ಸತ್ಯ ಮನಸ್ಸಿನ ಪ್ರೀತಿ ಇರಬೇಕು. ಸತ್ಯ ಮನಸ್ಸುಳ್ಳಂತವರು ಸೆಕೆಂಡ್ನಲ್ಲಿ ಬಿಂದು ಆಗಿ ಬಿಂದು ಸ್ವರೂಪದಲ್ಲಿರುವ ತಂದೆಯನ್ನು ನೆನಪು ಮಾಡಲು ಸಾಧ್ಯ. ಸತ್ಯ ಮನಸ್ಸುಳ್ಳಂತಹ ಮಕ್ಕಳು ಮಾಲೀಕ ಆದಂತಹ ಪರಮಾತ್ಮ ತಂದೆಯನ್ನು ಒಲಿಸಿಕೊಳ್ಳುವ ಕಾರಣ ತಂದೆಯ ವಿಶೇಷ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಆ ಆಶೀರ್ವಾದದ ಮೂಲಕ ಸಹಜವಾಗಿ ಒಂದೇ ಸಂಕಲ್ಪದಲ್ಲಿ ಸ್ಥಿತ ಆಗಿ ಜ್ವಾಲಾ ಸ್ವರೂಪದ ನೆನಪಿನ ಅನುಭವವನ್ನು ಮಾಡಲು ಸಾಧ್ಯ. ಶಕ್ತಿಶಾಲಿ ವೈಬ್ರೇಷನ್ ಅನ್ನು ಹರಡಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.